ಬೇಲೂರು ಕಾಡಾನೆಗಳನ್ನು ಕೂಡಲೇ ಸ್ಥಳಾಂತರ ಮಾಡುವಂತೆ ಒತ್ತಾಯಿಸಿ ತಾಲೂಕು ಕಾಫಿ ಬೆಳೆಗಾರರ ಸಂಘ, ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬಿಕ್ಕೋಡು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಕೇಂದ್ರ, ರಾಜ್ಯ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಿದರು. ಕಾಡಾನೆಗಳನ್ನು ಸ್ಥಳಾಂತರಿಸದೆ ನಿರ್ಲಕ್ಷ್ಯ ತೋರಿಸುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿ ಯತೀಶ್, ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಕುಮಾರ್, ರೈತ ಸಂಘದ ಭೋಗಮಲ್ಲೇಶ್, ಸ್ವಾಮಿಗೌಡ, ಹರೀಶ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ವಿನೋದ್, ಸ್ಪಿನ್ ನ್ಯೂಸ್, ಬೇಲೂರು. ನೀವು ನೋಡಿದ್ರಿ ಕಬ್ಬಿನ ಬೆಲೆ ಅವ್ರ ಹೋರಾಟ ಯಾವ ತರ ಇತ್ತು ಅಂತ ಹೇಳಿದ್ರೆ ಅವ್ರು ಟ್ರ್ಯಾಕ್ಟರ್ಗೆ ಬೆಂಕಿ ಕೊಟ್ಟರು. ಇನ್ನೂ ಇದಾಗಿದ್ರೆ ಅಲ್ಲಿ ಬೆಳಗಾವಿ ಸುವರ್ಣಸೌಧಕ್ಕೆ ಬೆಂಕಿ ಕೊಡ್ತಾ ಇದ್ರು. ಆ ರೀತಿಯ ಚುರುಕು ಮುಟ್ಟಿಸ್ತಾ ಇದ್ರೆ ಇದು ನರಿಯ ಕೂಗು ಗಿರಿ ಮುಟ್ಟುತ್ತ ಅಂತ ಹೇಳ್ತಾರೆ. ಇದೊಂಥರ ಈ ಕೋಳಿ ಜಗಳ ಅಂತಾರಲ್ಲ, ಕೋಳಿ ದೇವಸ್ವ ಎಲ್ಲ ಯಾವಾಗ ಅಂತ ಹೇಳಿದ್ರೆ ಯಾರು ಸಾಯ್ಬೇಕಿಲ್ಲ, ಹೆಣಬೇಕು. ಆ ಹೆಣಬೇದವ್ರು ಬರಲ್ಲ, ಎಲ್ಲರೂ ಬರ್ತಾರಾಗ. ಯಾಕೆ ಅಂದ್ರೆ ಬಾಡಿ ಎತ್ತಿ ಅವಕಾಶ ಮಾಡ್ಕೊಡಿ, ಅಂತ್ಯ ಸಂಸ್ಕಾರಕ್ಕೆ ಹೋಗ್ಬಿಟ್ಟು ಅದು ಅಷ್ಟಕ್ಕೆ ಅದ್ ಬಿಟ್ಮೇಲೆ ಮತ್ತೆ ಇನ್ನೊಂದು ದಿವಸ ಯಾವ ಬರೋ ನೋಡ್ತಾ ಇದೀವಿ ನಾವು. ಈ ಭಾಗದಲ್ಲಿ ಬೆಳ್ಳಾವರ ಇರ್ಬೋದು, ಕಬ್ಬಿನ ಮನೆ ಇರ್ಬೋದು, ಅಲ್ಲಿ ಅರೆಹಳ್ಳಿ ಹತ್ರ ಬ್ಯಾತ್ರಿಯಲ್ಲಿ ಇರ್ಬೋದು, ಅಂಕಿಯಲ್ಲಿ ಇರ್ಬೋದು, ಎಲ್ಲ ಕಡೆ ಅಷ್ಟೇ ಆ ದಿಕ್ಕಿಸ್ ಬರ್ತಾರೆ. ಮತ್ತೆ ಹೆಣ ಬೀಳಕ್ ಕಾಯ್ತಾ ಇರ್ತಾರೆ. ಯಾವಾಗ ಬೀಳಕ್ ಹೆಣ ಚೆಕ್ ಕೊಟ್ಬಿಟ್ಟು ಹೋದ ತಕ್ಷಣ ಮತ್ತೆ 12 ಗಂಟೆನಲ್ಲಿ ಆ ಮನೆಯವ್ರನ್ನ ಬದಲಾಯಿಸ್ಬಿಟ್ಟು ನೀವು ಎಲ್ಲ ಎಳವು ಮಾಡ್ಕೊಡಿ, ಆ ಸಂಘಟನೆಯವರ ಮಾತು ಕೇಳ್ಬೇಡಿ, ಈ ಬಾಡಿ ಹಾಕಿರ್ತೀರಿ ಅಂತ ಹೇಳಿ ನಾವು ಅಷ್ಟೇ ಅವರ ಮಾತಿಗೆ ಮರುಳಾಗಿ ಆ ನಮ್ಮ ಪ್ರತಿಭಟನೆ ಅಲ್ಲಿಗೆ ಮುಗಿದೋಯ್ತು. ಯಾವ ಚೆಕ್ ಬರುತ್ತೆ ಮುಗಿದೋಯ್ತು. ನಾನಿನ್ ಪ್ರತಿಭಟನೆಗೂ ಬರಲ್ಲ, ಯಾಕೂ ಬರಲ್ಲ. ಏನ್ ಮಾಡೋದು ನಮ್ಮ ಜನಗಳನ್ನ ಮಾಡ್ಕೊಂಡು. ಒಳಗವು ಚಿಕ್ಕಮಗಳೂರು, ಹಾಸನ ಜಿಲ್ಲೆಯ ಕಾಫಿ ಬೆಳೆಗಾರರು ಎಷ್ಟು ಸಾವಿರ ಸಂಖ್ಯೆಯಲ್ಲಿದ್ದೀವಿ. ನಾವು ಏನಾದ್ರು ಒಂದು ರೂಪಿಸಿದೀವ, ನಮ್ಮನ್ನು ನ್ಯೂನತೆಗಳಿದೆ. ವಿಧಾನಸೌಧ ಒಂದು 25,000 ಜನ ಹೋಗಿ ಮುತ್ತಿಗೆ ಹಾಕ್ಬೋದಲ್ವಾ, ವೆಹಿಕಲ್ ಜೊತೆ ಕೂರಿಸ್ಕೊಂಡು ಅಲ್ಲೇ ಹೋಗಿ ಅಡಿಗೆ ಮಾಡ್ಕೊಂಡು ಬೀದಿನಲ್ಲಿ ಈ ತರ ಕೂತು ಮಾಡೋ ಅಂತ ಹಾಕ್ಬೇಕಲ್ವಾ. ಇದಾಗದೆ ನಾವು ಹೋರಾಟ ಮಾಡಿದ್ರೆ ಸುಮ್ಮನೆ ಏನೋ ಪತ್ರಿಕೆ ನಮ್ ಫೋಟೋ ಬರುತ್ತೆ, ಇಂಥ ಸಂಘಟನೆಯವ್ರು ಭಾಗವಹಿಸಿದ್ರು, ಇವರು ಇಂತಿಷ್ಟು ಮಾತಾಡಿದ್ರು ಅಷ್ಟೇ ಬರೋದು, ಏನೂ ಆಗಲ್ಲ. ಇದರಿಂದ ಎಲ್ಲರೂ ಕೆಲಸ ಬಿಟ್ಟು ಬಂದಿದ್ದೀವಿ. ನನಗೆ ನಮ್ ಸಂಘದ ಹೆಸರು ಇತ್ತು, ನಾನು ಬಂದೆ. ನನಗೂ ಬಂದು ಮಾತಾಡಿ ಎಲ್ಲ ಬೇಜಾರಾಗಿದೆ. ಮೊನ್ನೆ DC ಬಂದಿದ್ರು ಅರೆಹಳ್ಳಿನಲ್ಲಿ ಮಾತಾಡಿದೆ. ಮೇಡಮ್ ಏನೋ ಹೊಸದಾಗಿ ಅದೇನೋ ಬರ್ತಾವ್ರು, ಏನೋ ಎತ್ತೆತ್ತು ಹೋಗಿತಾರಂತೆ ಬಂದಿದ್ದೀರ ಮೇಡಮ್. ಇಲ್ಲಿ ಹೊಸದಾಗಿ ಬಂದಿದ್ದೀರಿ ಹಾಸನ ಜಿಲ್ಲೆಗೆ. ನೀವು ಇಲ್ಲಿ ಬರೋದಕ್ಕಿಂತ ಮೊದಲು ಆಗ ಆನೆಗಳ ಬೆಳ್ಳಾವರ, ಬೆಳಗೊಳ್ಳಿ ಆ ಸೈಡಲ್ಲಿ ಇತ್ತು. ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ರೆ ಒಂಚೂರು ಉಪಯೋಗ ಆಗ್ತಾ ಇತ್ತು. ನೀವೆಲ್ಲ ಇಲ್ಲಿ ಕೇಳ್ತೀರಾ, ನೀವ್ ಎಲ್ಲಿ ಕೊಡ್ತೀರಾ ವರದಿ, ಎಲ್ಲಿ ಕೊಡ್ತೀರಾ, ಏನಂತ ಕೊಡ್ತೀರಾ? ಅಲ್ಲಿ ಹೋದ್ರೆ ನಾವು ಕಾಫಿ ಬೆಳೆಗಾರರ ನಿಯೋಗದವರು ಹೋಗಿದ್ವಿ ಒಂದ್ಸರಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ. ಏನು ಕ್ಯಾರೇ ಇಲ್ಲ. ಏನ್ರಿ ಆನೆ ಎಲ್ಲಿಗ್ರಿ ಓಡಿಸೋದು ನೆಕ್ಸ್ಟ್ ಅಂತಾರೆ. ಈ ತರ ಪರಿಸ್ಥಿತಿ ಯಾಕಿದೆ ಅಂತ ಹೇಳಿದ್ರೆ ನಾವು ಹೋಗೋದೇ ಏನಾಗಿದ್ದೇನೆ, ಹೋದಾಗ ಎಲ್ಲ ಸಾಧ್ಯ ಅದು. ಆಗ್ಲೇ ಮಾತಾಡ್ತಾ ಯಾರ ಹೇಳಿದ್ರು, ನಮ್ಮ ಅರಣ್ಯ ಸಚಿವರು ಹೇಳ್ತಾರೆ, ಈ ಕಾಡಿನಂಚಿನಲ್ಲಿರುವಂತ ಜನ ನೀವು ಕಾಡು ಪ್ರಾಣಿಗಳ ಜೊತೆ, ಆನೆಗಳ ಜೊತೆ ಸ್ನೇಹ ಜೀವಿ ಬದುಕಬೇಕು ಅಂತ ಹೇಳ್ತಾರೆ. ನಾನು ಅವ್ರಿಗೆ ಹೇಳಿದೆ, ಸ್ವಾಮಿ ನಾವು ಸ್ನೇಹ ಜೀವಿಯಾಗಿ 20 ವರ್ಷದಿಂದ ಬದುಕಿದ್ದೀವಿ. ನೀವು ಅಲ್ಲಿ ಬೀದರಲ್ಲಿ, ನೀವು ಅಲ್ಲಿ ಮಂತ್ರಿ ಇದ್ದೀರಿ ಮಾರ್ಕಿನಲ್ಲಿ, ನಿಮ್ ಮಗ MP ಇದ್ದಾರೆ ಇಡೀ ಬೀದರ್ಗೆ, ನೀವು ಹೊರಬೋಗ್ಬಿಡಿ ಅಲ್ಲಿಗೆ. ನೀವು ಒಂದು 20 ವರ್ಷ ಅವ್ರ ಜೊತೆ ಸ್ನೇಹ ಜೀವಿ ಬದುಕಿ ಸ್ವಾಮಿ. ಇಲ್ಲ ಅಂತ ಹೇಳಿದ್ರೆ 1,000 2,000 ಎಕರೆ ನಮ್ಮ ಬೇಲೂರು ತಾಲೂಕಲ್ಲಿ ತೋಟ ತಗೋಬಿಡಿ. ಇಷ್ಟು ತೋಟ ತಗೊಂಡ್ರೆ ಆನೆಗಳಲ್ಲಿ ಬರಕ್ಕಿಲ್ಲ. ಇಲ್ಲಿ ಅಧಿಕಾರಿಗಳಿದ್ದಾರೆ ಫಾರೆಸ್ಟ್ ಅವರು, ಆಗ್ಲೇ ಇನ್ಫಾರ್ಮ್ ಹೋಗ್ಬಿಡುತ್ತೆ. ಎಲ್ಲ ಗಂತರ DFO CCF ಎಲ್ಲವನ್ನ ನಿಂತ್ಬಿಡ್ತಾರೆ, ತೋಟದಿಂದ ಓಡಿಸ್ಬಿಡ್ತಾರೆ ಆ ಕಡೆಗೆ. ಆಧಾರದಾರ ಆಗ್ಬೇಕು, ಆನೆ ಹೊರಕೋಗ್ಬೇಕು ಮಂತ್ರಿಗಳು. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು 1,000 ಎಕರೆ ತೋಟ ತಗೊಂಡ್ರೆ ನೋಡಿ ನಾವು ಆನಂದವಾಗಿ ನಾವು ನಮ್ಮ ತೋಟ ಜೋಳ ಎಲ್ಲ ರಕ್ಷಣೆ ಮಾಡ್ಕೊಂಡು ಇರ್ಬೋದು. ನಾನು ಆ ಸಲಹೆ ಹೇಳಿದೆ ಅವ್ರಿಗೆ, ಈ ತರ ಹೇಳಿ ವರದಿನಲ್ಲಿ ಆ ತರ ಕೊಡಿ ಅಂತ ಹೇಳಿದ್ದೆ ನಾನು DC ಮೊನ್ನೆ ಮಾತಾಡ್ಬೇಕು. ಇದು ನಾನು ಸುಮ್ಮನೆ ವ್ಯಂಗ್ಯವಾಗಿ ಹೇಳ್ತಾ ಇಲ್ಲ, ಇರುವಂತ ವಿಚಾರ ಇದು. ಒಂದು ವೇಳೆ ನಾವೆಲ್ಲ ಒಗ್ಗಟ್ಟಾಗ್ತದೆ ಹೋರಾಟ ಮಾಡಿದ್ರೆ ಪ್ರತಿಭಟನೆ ಮಾಡಿದ್ವಿ. ಸಾಗರದಲ್ಲಾಯ್ತು, ಹೋಗಿನ ಮನೆಯಲ್ಲಾಯ್ತು, ಬೇಲೂರಲ್ಲಾಯ್ತು, ಅರೆಹಳ್ಳಿನಲ್ಲಾಯ್ತು, ನಾವು ಭೂಮಿತ್ರ ಸಂಘದಿಂದ ಕಿತ್ಕೊಂಡು ಎಸ್ಟೇಟ್ ಅಲ್ಲಿ ಮಾಡಿದ್ವಿ. ಅಲ್ಲಿ ತೊಳಲು ಭಾಗದಲ್ಲಾಯ್ತು. ಎಲ್ಲ ಕಡೆ ನಾವು ಪ್ರತಿಭಟನೆ ಮಾಡ್ತಾ ಮುಟ್ತಾ ಇಲ್ಲ. ಯಾರಿಗೆ ಮುಟ್ಟಬೇಕಾದ್ರೆ ಮುಟ್ತಾ ಇಲ್ಲ. ನಾವ್ ಯಾರಿಗೆ ಹೇಳ್ಬೇಕು ಅದು ಅವ್ರಿಗೆ ತಲುಪ್ತಾ ಇಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಂಡೆ ಸುಮ್ಮನೆ ನಾವು ಇಲ್ಲಿ ಮಾತಾಡಿ ಹೋಗೋದ್ರಿಂದ ಏನು ಉಪಯೋಗ ಆಗಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಏನು ಸಂಘಟನೆ ನಾವು ಕರೆ ಕೊಡ್ತೀವಿ ದೊಡ್ಡ ಮಟ್ಟದಲ್ಲಿ, ಅದಕ್ಕೆಲ್ಲರೂ
ಬುತ್ತಿ ಕಟ್ಕೊಂಡ ಇಲ್ಲ ಮನೆಯಲ್ಲಿ ಕಬ್ಬು ಬೆಳೆಗಾರರು ಅವ್ರು ತಿಂಗಳಾನ್ಗಟ್ಲೆ ಮನೆ ಬಿಟ್ಟು ರೋಡಲ್ಲಿ ಅಡಿಗೆ ಮಾಡ್ಕೊಂತಿದ್ರು. ನಾವಲ್ಲಿ ರೆಡಿ ಇದೀವ. ಇವತ್ತು ನಾವ್ ಎಲ್ಲಿ ಕಾಫಿ ಕುಯ್ಯೋರು ಕಾರ್ಮಿಕರು ಕಾಫಿ ತೋಟಕ್ಕೆ ಹೋದ್ರು, ಕಾಫಿ ಕುಯ್ಸೋರು ಅವ್ರ ಜೊತೆ ಹೋದ್ರು. ನಾನು ಆಗ್ಲೇ ಹೇಳಿದ್ದಲ್ಲ, ನಾವು ಬಂದು ಇಷ್ಟು ಜನದಿಂದ ಏನು ನಾವು ಸಾಧನೆ ಮಾಡಕ್ಕಾಗಲ್ಲ. ಹೋರಾಟ ಅಂತ ಹೇಳಿದ್ರೆ ಜನ ಬಂದ್ರೆ ಹೋರಾಟ, ಜನಗಳ ಒಗ್ಗಟ್ಟಾದ್ರೆ ಹೋರಾಟ. ಈ ದೃಷ್ಟಿನೆಲ್ಲ ಹೋರಾಟ ಮಾಡದೇ ಇದ್ರೆ ಏನು ಉಪಯೋಗ ಆಗಲ್ಲ ಅನ್ನೋ ಮಾತನ್ನು ಹೇಳ್ತಾ, ಈಗೇನು ನಾವೆಲ್ಲ ಬಂದಿದ್ದೀವಿ, ಮುಂದಿನ ದಿನಗಳಲ್ಲಿ ಒಂದು ಸಂಘಟನೆಗಳೆಲ್ಲ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟ, ಅದು ವಿಧಾನಸೌಧಕ್ಕೆ ಮುಟ್ಟಬೇಕು, ಪಾರ್ಲಿಮೆಂಟ್ಗೆ ಮುಟ್ಟಬೇಕು. ಇವರು ರೈತರು, ಈ ಭಾಗದ ರೈತರು ಕಷ್ಟದಲ್ಲಿದ್ದಾರೆ. ಜೋಳ ಇರ್ಬೋದು, ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಅಡಿಕೆ ಇರ್ಬೋದು, ಶುಂಠಿ ಇರ್ಬೋದು, ಇಲ್ಲಿ ಬದುಕಕ್ಕೆ ಆಗ್ತಾ ಇರೋ ಸ್ಥಿತಿ ಆಗಿದೆ ಅನ್ನೋದನ್ನ ಅಧಿಕಾರ ಮಾಡ್ತಾ ಇರೋಂಥವ್ರಿಗೆ ತೋರಿಸ್ಕೊಟ್ರು ಮಾತ್ರ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇಲ್ಲಿಂದ ಸಿಗೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದಗಳು.